ಯಾವುದೇ ದೇಶಕ್ಕೆ ಅದರ ಯುವ ಶಕ್ತಿಯೇ ಮೂಲ ಆಧಾರ. ಸದೃಢ ಯುವ ಸಮುದಾಯ ಇರದ ದೇಶ ಜಾಗತಿಕ ಭೂಪಟದಿಂದ ಬೇಗ ನಶಿಸಿ ಹೋಗಬಹುದು. ಈ ಯುವ ಶಕ್ತಿಯ ಬೆಳವಣಿಗೆಗೆ ಮಾರಕವಾಗಿರುವ ಮಾದಕ ವಸ್ತು ಬಳಕೆಯ ವಿರುದ್ಧ ಕೇಂದ್ರ ಸರ್ಕಾರ ಸಮರ ಸಾರಿದ್ದು, ಇದೇ ಆಗಸ್ಟ್ 2ರಿಂದ ದೇಶಾದ್ಯಂತ ವಿಕಸಿತ ಭಾರತ ಸಂಕಲ್ಪ ಅಭಿಯಾನಕ್ಕಾಗಿ ಮಾದಕ ಮುಕ್ತ ಯುವ ಅಭಿಯಾನವನ್ನ ಆರಂಭಿಸಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚಾಲನೆ ನೀಡಲಿರುವ ಈ ಅಭಿಯಾನದ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ. ಭಾರತವನ್ನ 2047ರ ವೇಳೆಗೆ ವಿಕಸಿತ ಭಾರತ ರಾಷ್ಟ್ರವನ್ನಾಗಿ ನಿರ್ಮಿಸುವ ಪ್ರಯತ್ನದಲ್ಲಿ ದೇಶದ ಯುವ ಶಕ್ತಿಯ ಪಾತ್ರ ಅತ್ಯಂತ ನಿರ್ಣಾಯಕ. ಯುವ ಜನತೆಯ ಸಾಮರ್ಥ್ಯ ಮತ್ತು ಕ್ರಿಯಾಶೀಲತೆಯನ್ನ ರಾಷ್ಟ್ರ ನಿರ್ಮಾಣದತ್ತ ತೊಡಗಿಸಲು ಮಾದಕ ದ್ರವ್ಯ ಮುಕ್ತ ಸಮಾಜದ ನಿರ್ಮಾಣ ಅತಿ ಅಗತ್ಯ. ಈ ನಿಟ್ಟಿನಲ್ಲಿ ಮಾದಕ ದ್ರವ್ಯ ವ್ಯಸನದ ವಿರುದ್ಧ ದೇಶವ್ಯಾಪಿ ಸಮರ ಸಾರುವುದಕ್ಕೆ ಕೇಂದ್ರ ಸರ್ಕಾರ ಬೃಹತ್ ಹೆಜ್ಜೆಯನ್ನಿಟ್ಟಿದೆ. ಪ್ರಧಾನಿ ನರೇಂದ್ರ ಮೋದಿ 2026ರ ಆಗಸ್ಟ್ 2ರಂದು ವಿಕಸಿತ ಭಾರತ ಸಂಕಲ್ಪ ಅಭಿಯಾನಕ್ಕಾಗಿ ಮಾದಕ ಮುಕ್ತ ಯುವ ಎಂಬ ಐತಿಹಾಸಿಕ ಚಳವಳಿಗೆ ಚಾಲನೆ ನೀಡಲಿದ್ದಾರೆ. ಜನಭಾಗಿದಾರಿ ಅಂದ್ರೆ ಸಾರ್ವಜನಿಕ ಸಹಭಾಗಿತ್ವ ತತ್ವದಡಿ ರೂಪುಗೊಂಡಿರುವ ಈ ಅಭಿಯಾನ ದೇಶದ ಯುವ ಜನತೆಯನ್ನ ಮಾದಕ ದ್ರವ್ಯ ಮುಕ್ತ ಸಮಾಜ ನಿರ್ಮಾಣದತ್ತ ಸಂಘಟಿಸುವ ಬೃಹತ್ ಜನಾಂದೋಲನವಾಗಲಿದೆ. ಅಭಿಯಾನದ ಉದ್ಘಾಟನೆಯ ದಿನದಂದು ದೇಶದ ಸುಮಾರು 10,000 ಸ್ಥಳಗಳಲ್ಲಿ ಏಕಕಾಲದಲ್ಲಿ ಪ್ರತಿಜ್ಞಾ ವಿಧಿ ಸ್ವೀಕಾರ ಸಮಾರಂಭಗಳು ಆಯೋಜನೆಗೊಳ್ಳಲಿದೆ. ಈ ಬೃಹತ್ ಕಾರ್ಯಕ್ರಮದಲ್ಲಿ 1 ಕೋಟಿಗೂ ಹೆಚ್ಚು ಯುವಕರು ಮಾದಕ ಮುಕ್ತ ಪ್ರತಿಜ್ಞೆ ಸ್ವೀಕರಿಸಲಿದ್ದಾರೆ. ಹಾಗಾದ್ರೆ ಏನಿದು ನಶಾ ಮುಕ್ತ ಯುವ? ಈ ಉಪಕ್ರಮದ ಯೋಜನೆ ಏನು? ಸಾಮಾನ್ಯ ಜಾಗೃತಿ ಕಾರ್ಯಕ್ರಮಗಳಂತೆ 1 ಅಥವಾ 2 ದಿನಗಳಿಗೆ ಸೀಮಿತಗೊಳ್ಳದೆ ಈ ಅಭಿಯಾನವನ್ನ 100 ವಾರಗಳ ಕಾಲ ನಿರಂತರವಾಗಿ ನಡೆಸಲಾಗುವ ಸುಸ್ಥಿರ ಚಳವಳಿಯಾಗಿ ಜನಭಾಗೀದಾರಿ ಚಳವಳಿ ವಿನ್ಯಾಸಗೊಳಿಸಲಾಗಿದೆ. ಮುಂಬರುವ 100 ವಾರಗಳ ಕಾಲ ಪ್ರತಿ ಭಾನುವಾರ ದೇಶಾದ್ಯಂತ ಯುವ ಜನರ ನೇತೃತ್ವದಲ್ಲಿ ಜಾಗೃತಿ ಹಾಗೂ ಸಮುದಾಯ ಸಹಭಾಗಿತ್ವದ ವಿವಿಧ ಚಟುವಟಿಕೆಗಳು ನಡೆಯಲಿವೆ. ಇದರಲ್ಲಿ ಕ್ರೀಡಾ ಸ್ಪರ್ಧೆಗಳು, ವಾಕಥಾನ್, ಧ್ಯಾನ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮಾನಸಿಕ ಆರೋಗ್ಯ, ಏಕಾಗ್ರತೆ, ಧನಾತ್ಮಕ ಚಿಂತನೆ ಬೆಳೆಸಲು ಧ್ಯಾನ ಶಿಬಿರಗಳು, ಸಾಂಸ್ಕೃತಿಕ ಪ್ರದರ್ಶನಗಳು, ಕಲಾ ಸ್ಪರ್ಧೆಗಳು ನಡೆಯಲಿವೆ. ತಳಮಟ್ಟದ ಜನರಲ್ಲಿ ಮಾದಕ ದ್ರವ್ಯದ ದುಷ್ಪರಿಣಾಮಗಳ ಕುರಿತು ಜಾಗೃತಿ ಮೂಡಿಸುವುದಕ್ಕೆ ಬೀದಿ ನಾಟಕಗಳು, ಸಮುದಾಯ ತೊಡಗಿಸಿಕೊಳ್ಳುವಿಕೆಯ ಪ್ರಚಾರ ಅಭಿಯಾನಗಳನ್ನ ಹಮ್ಮಿಕೊಳ್ಳಲಾಗುತ್ತೆ. ಈ ಅಭಿಯಾನವನ್ನ ಮೈ ಭಾರತ ಸಂಸ್ಥೆ ಮುನ್ನಡೆಸಲಿದ್ದು, ರಾಷ್ಟ್ರೀಯ ಸೇವಾ ಯೋಜನೆ ಅಂದ್ರೆ NSS, ಯುವ ಸಂಘಗಳು, ಶಾಲಾ ಕಾಲೇಜು, ವಿಶ್ವವಿದ್ಯಾಲಯಗಳು, ಸ್ವಯಂ ಸೇವಾ ಸಂಸ್ಥೆಗಳು, ಕೈಗಾರಿಕಾ ಸಂಘಟನೆಗಳು, ಆಧ್ಯಾತ್ಮಿಕ ಸಂಸ್ಥೆಗಳು ಸಕ್ರಿಯವಾಗಿ ಭಾಗವಹಿಸಲಿವೆ. ಅಭಿಯಾನದ 50ನೇ, 75ನೇ, 100ನೇ ವಾರದ ಮೈಲಿಗಲ್ಲುಗಳಲ್ಲಿ ಉತ್ತಮ ಸ್ವಯಂ ಸೇವಕರು ಹಾಗೂ ಸಂಸ್ಥೆಗಳಿಗೆ ವಿಶೇಷ ಪುರಸ್ಕಾರ ನೀಡಿ ಗೌರವಿಸಲಾಗುತ್ತೆ. ಮಾದಕ ದ್ರವ್ಯ ವ್ಯಸನ ಅನ್ನೋದು ಕೇವಲ ವೈಯಕ್ತಿಕ ಆರೋಗ್ಯದ ಸಮಸ್ಯೆ ಅಲ್ಲ, ಅದು ಸಮಾಜ, ಆರ್ಥಿಕತೆ, ರಾಷ್ಟ್ರೀಯ ಭದ್ರತೆಯ ಮೇಲೆ ಪರಿಣಾಮ ಬೀರುತ್ತೆ. ಈ ಅಭಿಯಾನದ ಸಾಮಾಜಿಕ, ಆರ್ಥಿಕ ಹಾಗೂ ಆಡಳಿತಾತ್ಮಕ ಆಯಾಮಗಳು ಈ ಪರಿಣಾಮಗಳನ್ನು ದೂರ ಮಾಡೋ ಗುರಿಯನ್ನು ಹೊಂದಿದೆ. ಈ ಅಭಿಯಾನದ ಮೂಲಕ ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆ, ಧ್ಯಾನದಂತಹ ಧನಾತ್ಮಕ ಮಾರ್ಗದಲ್ಲಿ ಯುವ ಶಕ್ತಿಯನ್ನ ತೊಡಗಿಸುವುದರಿಂದ ಸಮುದಾಯ ಮಟ್ಟದಲ್ಲೇ ಮಾದಕ ದಾಸ್ಯದ ವಿರುದ್ಧ ತಡೆಗೋಡೆ ನಿರ್ಮಿಸುವುದಕ್ಕೆ ಸಾಧ್ಯವಾಗುತ್ತೆ. 2047ರ ವೇಳೆಗೆ ಭಾರತವನ್ನ ವಿಶ್ವದ ಮುಂಚೂಣಿ ಆರ್ಥಿಕತೆಯನ್ನಾಗಿ ಪರಿವರ್ತಿಸಲು ಭಾರತ ಡೆಮೋಗ್ರಾಫಿಕ್ ಡಿವಿಡೆಂಡ್ ಪ್ರಮುಖ ಅಸ್ತ್ರವಾಗಿದೆ. ವಿಶ್ವದಲ್ಲೇ ಅತ್ಯಂತ ಹೆಚ್ಚು ಯುವ ಜನರನ್ನ ಹೊಂದಿರುವ ಭಾರತದಲ್ಲಿ ಈ ಯುವ ಬಲ, ಜ್ಞಾನ, ಕೌಶಲ್ಯ, ಉತ್ಪಾದಕತೆಯಲ್ಲಿ ತೊಡಗಿಸಿಕೊಳ್ಳುವುದು ಅತ್ಯಗತ್ಯ. ಮಾದಕ ದ್ರವ್ಯಕ್ಕೆ ಬಲಿಯಾಗುವ ಯುವ ಜನರಿಂದ ದೇಶದ ಆರ್ಥಿಕ ಉತ್ಪಾದಕತೆ ಕುಸಿಯುವುದಲ್ಲದೆ ಆರೋಗ್ಯ ರಕ್ಷಣೆ, ಪುನರ್ವಸತಿಗೆ ಸರ್ಕಾರ ಹಾಗೂ ಕುಟುಂಬಗಳು ಹೆಚ್ಚಿನ ಹಣ ವೆಚ್ಚ ಮಾಡಬೇಕಾಗತ್ತೆ. ಆದ್ದರಿಂದ ಮಾದಕ ಮುಕ್ತ ಯುವ ಶಕ್ತಿಯು ಭಾರತದ ಕೈಗಾರಿಕಾ, ತಂತ್ರಜ್ಞಾನ, ನಾವೀನ್ಯತಾ ವಲಯಗಳ ಪ್ರಗತಿಗೆ ಪೂರಕವಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಈ ಹೋರಾಟವನ್ನ ಕೇವಲ ಸಾಂಪ್ರದಾಯಿಕ ಸರ್ಕಾರಿ ಯೋಜನೆಯನ್ನಾಗಿ ನೋಡದೆ ಸಾರ್ವಜನಿಕ ಚಳವಳಿಯನ್ನಾಗಿ ರೂಪಿಸಲಾಗಿದೆ. ಕಾನೂನು ಜಾರಿ ಸಂಸ್ಥೆಗಳು ಮತ್ತು ನಾರ್ಕೋಟಿಕ್ಸ್ ನಿಯಂತ್ರಣ ಮಂಡಳಿ ಮಾದಕ ವಸ್ತು ಪೂರೈಕೆ ಜಾಲವನ್ನ ಧ್ವಂಸ ಮಾಡ್ತಾ ಇದ್ರೆ, ಈ ಮಾದಕ ಮುಕ್ತ ಅಭಿಯಾನ ಬೇಡಿಕೆಯನ್ನ ಸಂಪೂರ್ಣವಾಗಿ ತಗ್ಗಿಸುವ ಸಾಮಾಜಿಕ ಕಾರ್ಯತಂತ್ರವಾಗಿದೆ.
ಪ್ರತಿಯೊಂದು ಗ್ರಾಮ, ಪಟ್ಟಣ, ನಗರಕ್ಕೂ ಈ ರಾಷ್ಟ್ರೀಯ ಸಂಕಲ್ಪವನ್ನು ತಲುಪಿಸುವುದು ಇದರ ಮುಖ್ಯ ಗುರಿ. ವಿಕಸಿತ ಭಾರತ ಸಂಕಲ್ಪ ಅಭಿಯಾನಕ್ಕಾಗಿ ಮಾದಕ ಮುಕ್ತ ಯುವ ಕೇವಲ ಒಂದು ಅರಿವು ಮೂಡಿಸುವ ಕಾರ್ಯಕ್ರಮ ಅಲ್ಲ, ಅದು ಭಾರತದ ಯುವ ಜನತೆಯ ಭವಿಷ್ಯವನ್ನ ಉಜ್ವಲಗೊಳಿಸುವ ರಾಷ್ಟ್ರೀಯ ಪಣವಾಗಿದೆ. ಕೋಟಿಗಟ್ಟಲೆ ಯುವಕರು, ಶಿಕ್ಷಣ ಸಂಸ್ಥೆಗಳು, ಧಾರ್ಮಿಕ ಮತ್ತು ಸಾಮಾಜಿಕ ಸಂಸ್ಥೆಗಳು ಒಂದೇ ವೇದಿಕೆಯಲ್ಲಿ ಕೈ ಜೋಡಿಸ್ತಾ ಇರುವುದರಿಂದ ಮಾದಕ ದ್ರವ್ಯ ಮುಕ್ತ ಭಾರತ ನಿರ್ಮಾಣದ ಕನಸು ನನಸಾಗುವತ್ತ ಭಾರತೀಯ ಸಮಾಜ ಬಲವಾದ ಹೆಜ್ಜೆ ಇಡ್ತಾ ಇದೆ. ಆಗಸ್ಟ್ 2ರಂದು ಆರಂಭವಾಗಲಿರುವ ಈ 100 ವಾರಗಳ ಸತತ ಪ್ರಯತ್ನ ಭಾರತದ ಯುವ ಶಕ್ತಿಯನ್ನ ಸರಿದಾರಿಯಲ್ಲಿ ನಡೆಸಿ 2047ರ ವಿಕಸಿತ ಭಾರತದ ಗುರಿಯನ್ನು ತಲುಪಲು ಸದೃಢ ಅಡಿಪಾಯ ಹಾಕಲಿ ಅನ್ನೋದು ಪ್ರತಿಯೊಬ್ಬರ ಆಶಯ.